ನನ್ನ ಒಡೆಯನು ರಕ್ಷಕನು ವಿಮೋಚನ ನಾಮದಲ್ಲಿ ಬಂದಿರುವಂಥ ನಿಮ್ಮೆಲ್ಲರಿಗೂ ಕೂಡ ಶುಭಾಭಿವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ದಯವಿಟ್ಟು ಯಾರಾದರೂ ನೆನಪು ಮಾಡ್ತೀರಾ? ಓದುವಾರ ಹುಲಿಗೆಮ್ಮ ರಾಮಣ್ಣ ದಂಪತಿಗಳ ಮನೆಯಲ್ಲಿ ಪ್ರಾರ್ಥನೆ ಕೂಟ ಇತ್ತು. ಮಳೆ ಕೂಡ ಬರ್ತಾ ಇತ್ತು. ಆವತ್ತಿನ ದಿನ ನಾವು ಯಾವ ವಿಷಯದ ಕುರಿತಾಗಿ ಮಾತನಾಡಿದ್ದಾರೆ ದೇವರು ನಮ್ಮ ಸಂಗಡ ಎನ್ನುವಂಥದ್ದನ್ನು ಈ ಸಮಯದಲ್ಲಿ ನೆನಪು ಮಾಡಿ ನೋಡೋಣ. ಯಾವ ವಿಷಯದ ಕುರಿತಾಗಿ ದೇವರು ನಮ್ಮ ಸಂಗಡ ಹೇಳ್ರಿ. ಭಯಪಡಬೇಡ, ನಿನಗೆ ಅವಮಾನ ಆಗುವುದೇ ಇಲ್ಲ. ನಿನಗೆ ನಾಚಿಕೆಗೆ ಈಡಾಗುವಂಥ ಸಂಗತಿಗಳು ಯಾವುದು ಕೂಡ ನಿನ್ನ ಜೀವಿತದಲ್ಲಿ ನಡೆಯುವುದಿಲ್ಲ. ಭಯಪಡಬೇಡ, ಯಾಕಂದರೆ ನಾನು ನಿನ್ನ ಸಂಗಡ ಇದ್ದೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾರು ಭಯಪಡುವಂಥ ಒಂದು ಪರಿಸ್ಥಿತಿ ಬಂದಿತ್ತು, ಯಾವ ವಿಷಯಕ್ಕಾಗಿ ಎಂಬುದಾಗಿ ಓದುವಾರ ನಾವು ನೋಡಿದ್ದೇವೆ. ಒಬ್ಬ ವ್ಯಕ್ತಿ, ದೇವರನ್ನು ನಂಬಿ ನಡೆಯುವಂಥ ವ್ಯಕ್ತಿ, ದೇವರನ್ನು ಧ್ಯಾನ ಮಾಡುವಂಥ ವ್ಯಕ್ತಿಯಾಗಿರುವಂಥ ಇಸಾಕನು ಬರಗಾಲದ ಪರಿಸ್ಥಿತಿಯಲ್ಲಿ ಬೀಜವನ್ನು ಬಿತ್ತಿದ. ಆ ಬರಗಾಲದ ಪರಿಸ್ಥಿತಿಯಲ್ಲಿ ಮಳೆ ನೀರು ಅನುಕೂಲತೆ ಇರಲಾರದಂಥ ಪರಿಸ್ಥಿತಿಯಲ್ಲಿ ಬೀಜ ಬಿತ್ತಿದಂಥ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಫಿಲಿಸ್ಟಿಯರು, ಗೆರಾರಿನ ಪ್ರಾಂತದಲ್ಲಿರ್ತಕ್ಕಂಥ ಜನರೆಲ್ಲರೂ ಅಂದುಕೊಳ್ತಾ ಇದ್ದಾರೆ, ಇಸಾಕನು ನಾಚಿಕೆಗೆ ಈಡಾಗ್ತಾನೆ. ಹಲ್ಲೆಲೂಯಾ. ಮಳೆ ಇಲ್ಲ, ಬೆಳೆ ಬರೋದಕ್ಕೆ ಸಾಧ್ಯವಿಲ್ಲ. ಆದರೆ ಇಸಾಕನನ್ನು ದೇವರು ಏನು ಮಾಡಲಿಲ್ಲ? ನಾಚಿಕೆಗೆ ಈಡಾಗುವ ಹಾಗೆ ಮಾಡಲಿಲ್ಲ, ಅವಮಾನಕ್ಕೆ ಒಳಪಡಿಸಲಿಲ್ಲ. ಕಾರಣ ಒಂದೇ, ಇಸಾಕನು ಸೃಷ್ಟಿಕರ್ತನಾದ ದೇವರನ್ನು ಆರಾಧನೆ ಮಾಡುವಂಥ ವ್ಯಕ್ತಿಯಾಗಿದ್ದ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಇಸಾಕನು ಬೀಜವನ್ನು ಬಿತ್ತಿ, 26ನೇ ಆದಿಕಾಂಡ ಪುಸ್ತಕ 12ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇಸಾಕನು ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಹಲ್ಲೆಲೂಯಾ. ದೇವರು ಸಂಪೂರ್ಣವಾಗಿ ಕೊಡುವ ದೇವರಾಗಿದ್ದಾನೆ. ನಮ್ಮ ದೇವರು ಅರ್ಧಮರ್ಧ ಕೊಡುವಂಥ ದೇವರು ಅಲ್ಲ, ಆತನು ಪೂರ್ಣವಾಗಿ ಕೊಡುವಂಥ ದೇವರಾಗಿದ್ದಾನೆ. ಅದರ ಸಲುವಾಗಿ ನಿಮ್ಮ ನಂಬಿಕೆಯು ಕೂಡ ಹೆಂಗಿರಬೇಕು? ಪೂರ್ಣವಾಗಿರಬೇಕು. ಸಾಸಿವೆ ಕಾಳು ಹೆಂಗಿರುತ್ತೆ? ಪೂರ್ಣವಾಗಿರುತ್ತೆ. ಚಿಕ್ಕದಾಗಿದ್ರೂ ಕೂಡ ಹೆಂಗಿರುತ್ತೆ? ಅದು ದುಂಡಕ್ಕಿರುತ್ತೆ. ದುಂಡಕ್ಕಿದ್ದ ಎಲೆನ ತೂತ್ಗೀತು ಏನಾದರೂ ಬಿದ್ದಿರ್ತಾವೆ, ಅದಕ್ಕೆ ಬಿದ್ದಿರಲ್ಲ. ಹೆಂಗಿರುತ್ತೆ? ಪೂರ್ಣವಾಗಿರುತ್ತೆ. ಅದರಂಗೆ ನಮ್ಮ ನಂಬಿಕೆ ಕೂಡ ಅಪೂರ್ಣವಾಗಿರಬಾರ್ದು. ಹಲ್ಲೆಲೂಯಾ. ನಮ್ಮ ವಿಶ್ವಾಸ ಕೂಡ ಅಪೂರ್ಣವಾಗಿ ಇರಬಾರ್ದು. ಅದರ ಸಲುವಾಗಿ ಸ್ವಾಮಿಯವರು ಹೇಳಿದ್ದಾರೆ, ಸಾಸಿವೆ ಕಾಳಿನಷ್ಟು ನಂಬಿಕೆ ನಿನಗಿರುವುದೇ ಆದರೆ ನಿನಗೆ ಎಂತಹ ಸಮಸ್ಯೆ ಬಂದರೂ ಕೂಡ ಸಮಸ್ಯೆಯಾಗಿ ನಿಲ್ಲೋದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಇಸಾಕನ ಬೀಜವನ್ನು ಬಿತ್ತಿ ಅವಮಾನಕ್ಕೆ ಒಳಗಾಗಲಿಲ್ಲ. ಆತನು 100ರಷ್ಟು ಬೆಳೆಯನ್ನು ಬರಗಾಲದ ಪರಿಸ್ಥಿತಿಯಲ್ಲಿ ಹೊಂದಿಕೊಂಡ ಪ್ರಿಯರೇ. ಆದರೆ ದೇವ್ರ ಮೇಲೆ ಅನೇಕರು ನಂಬಿಕೆಯನ್ನು ಏನು ಮಾಡೋದಿಲ್ಲ ರೀ? ಇಡೋದಿಲ್ಲ. ಭರವಸೆಯನ್ನು ದೇವ್ರ ಮೇಲೆ ಇಡೋದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಗೊತ್ತು, ಕೆಲವು ಜನರು ದಾವೀದನ ಹತ್ರ ಬಂದು ಶತ್ರುಗಳು ಕೇಳ್ತಾ ಇದ್ದಾರೆ, ಏನು ದಾವೀದನ ದೇವರು ದೊಡ್ಡ ದೇವರಾ, ಆ ದೇವರಾ, ಈ ದೇವರಾ, ಏನೆಲ್ಲ ಕೇಳಿ, ಎಲ್ಲಿದನ ದಾವೀದನ ದೇವರು? ದಾವೀದನಿಗಿಂತ ಪರಿಸ್ಥಿತಿ ಯಾಕೆ ಬಂತು? ದಾವೀದನಿಗೆ ಯಾಕೆ ಈ ರೀತಿಯಾಗಿ ದಿಗ್ಭ್ರಮೆಗೆ ಒಳಗಾದ? ಯಾಕೆ ಬರೀ ಅಡವಿಯಲ್ಲೇ ಜೀವಿಸ್ತಾ ಇದ್ದಾನೆ? ಸ್ವಂತ ಮಾವ ಆತನನ್ನು ಏನು ಮಾಡ್ತಾ ಇದ್ದಾನ್ರಿ? ಕೊಲ್ಲಬೇಕಂತೇಳಿ ಹುನ್ನಾರ ಮಾಡಿದ್ದಾನೆ, ಅನೇಕ ಸಾರಿ ಪ್ರಯತ್ನ ಪಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್ ಅಂತ ಕೇಳಿದಾಗ ಅವಾಗ ಶತ್ರುಗಳಿಗೆ ದಾವೀದನು ಕೊಡುವಂಥ ಆನ್ಸರ್ ಒಂದೇ ಒಂದು, ಅನ್ಯರು ನನ್ನ ದೇವರು ಎಲ್ಲಿ ಎಂಬುದಾಗಿ ಕೇಳುವುದಕ್ಕೆ ನನ್ನ ದೇವರು ಎಲ್ಲಿದ್ದಾನೆ? ಪರಲೋಕದಲ್ಲಿದ್ದಾನೆ. ತನಗೆ ಬೇಕಾಗಿರುವಂಥದ್ದನ್ನು ತನ್ನ ಮಕ್ಕಳಿಗೆ ಖಂಡಿತವಾಗಿ ಆತನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಅವಮಾನ, ಅನೇಕವಾದ ಸಂಗತಿಗಳ ಮೂಲಕವಾಗಿ ನಾವು ಅವಮಾನಕ್ಕೆ ಈಡಾಗ್ಬೋದು ಪ್ರಿಯರೇ. ಹಲ್ಲೆಲೂಯಾ. ಎರಡನೇ ವಿಷಯವನ್ನು ಇವತ್ತಿನ ದಿನ ನಾವು ನೋಡೋಣ. ಒಂದು ಸಾರಿ ನೀವು ಸತ್ಯವೇದ ಪುಸ್ತಕ ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ, ಪೇತ್ರನು ಮಾರ್ಕನಿಗೆ ಹೇಳಿ ಬರೆಯಿಸಿರ್ತಕ್ಕಂಥ ಪುಸ್ತಕ ಎಂಬುದಾಗಿ, ಸುವಾರ್ತೆ ಎಂಬುದಾಗಿ ಕರೆಯಿಸಿಕೊಳ್ಳುವಂಥ ಸುವಾರ್ತೆ ಮಾರ್ಕನು ಬರೆದ ಸುವಾರ್ತೆ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಶಿಷ್ಯನಾಗಿರುವಂಥ, ಹಿರಿಯ ಶಿಷ್ಯನಾಗಿರ್ತಕ್ಕಂಥ ಪೇತ್ರನು ಮಾರ್ಕನಿಗೆ ಹೇಳಿದಾಗ ಮಾರ್ಕನು ಲಿಖಿತ ಮಾಡಿರ್ತಕ್ಕಂಥ ಒಂದು ಪುಸ್ತಕ. 5ನೇ ಅಧ್ಯಾಯ ತೆಗೆದಿದ್ದೀರಾ? ಒಂದು ಸಾರಿ ನೀವು 25-26ನೇ ವಾಕ್ಯ ಓದ್ರಿ.
ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿ ಇದ್ದದ್ದನ್ನೆಲ್ಲ ಕಳಕೊಂಡರು. ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನ ಹೊಂದಿರಲಿಲ್ಲ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನ ಮುಟ್ಟಿದರೆ ಸಾಕು, ನೆಟ್ಟಗಾಗುವೆ ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನ ಮುಟ್ಟಿದಳು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ಒಬ್ಬ ರೋಗಿ ಎಂಬುದಾಗಿ ನಾವು ಕರಿತೀವಿ. ಹಾಸ್ಪಿಟ್ಲಿಗೆ ಹೋದಂಥ ಸಮಯದಲ್ಲಿ ಎಲ್ಲರಿಗೆ ಏನಂತ ಕರೀತಾರೆ ಅವರು? ನಿಮ್ಮ ಹೆಸರು ಹಿಡಿದು ಕರೆಯಲ್ಲ, ಏನಂತಾರೆ? ಪೇಷಂಟ್ ಅಂತಾರೆ. ನಾವು ಅಪ್ಪವ್ರ ಮನೆಯಲ್ಲಿದ್ದಾಗ ಊಟ ಮಾಡ್ತಾ ಇರಬೇಕಾದ್ರೆ ಅಪ್ಪವ್ರಿಗೆ ಏನಂತ ಹೇಳ್ತೀವಿ? ಅವ್ರಿಗೆ ಯಾರ್ಯಾವಲ್ಲಿ ಹೇಳ್ತೀವಿ? ಪೇಷಂಟ್ ಬಂದಿದ್ದಾರೆ. ಅಕ್ಕಪಕ್ಕದ ಊರವರು ಹೆಚ್ಚಾಗಿ ಬರುವಂಥವ್ರು ಅರೆಟ್ನೂರವರು ಬರುವಾಗ ಏನಂತೀವಿ? ಅವ ಪೇಷಂಟ್ ಬಂದಿದ್ದಾರೆ ಅಂತೇಳಿ ನಾವು ಹೇಳ್ತೀವಿ. ಈಕೆ ಎಷ್ಟು ವರ್ಷದಿಂದ ಅನಾರೋಗ್ಯಕ್ಕೆ ಈಡಾಗಿದ್ದಾಳೆ? 12 ವರ್ಷದಿಂದ. 12 ವರ್ಷ ಆಕೆ ಪಟ್ಟಿರ್ತಕ್ಕಂಥ ಅವಮಾನ ಭಯಂಕರವಾಗಿರುವಂಥದ್ದು. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಆಕೆ ಜೀವಿತದಲ್ಲಿ ಆ ಅನಾರೋಗ್ಯ ಎನ್ನುವಂಥದ್ದು ಬಂದ ಕಾರಣಕ್ಕಾಗಿ ಆಕೆ ನಾಚಿಕೆಗೆ ಈಡಾಗುವಂಥ ಸಂಗತಿಗಳು ಆಕೆ ಜೀವಿತದಲ್ಲಿ ನಡೆದಿದ್ದಾವೆ. ಪ್ರೇರ 12 ವರ್ಷ ರಕ್ತ ಹರಿತಾನೆ ಇದೆ. ಆಕೆ ಓದಲ್ಲೆಲ್ಲ ಕೆಟ್ಟದಾಗಿರ್ತಕ್ಕಂಥ ಒಂದು ದುರ್ವಾಸನೆ ಬರ್ತಾ ಇದೆ. ಆಕೆಯನ್ನು ಯಾರೂ ಕೂಡ ಸೇರಿಸಿಕೊಳ್ಳಲಾರದಂಥ ಒಂದು ಪರಿಸ್ಥಿತಿ ಉಂಟಾಗಿದೆ. ಆಕೆಯನ್ನು ಕಂಡ್ರೆ ಯಾರು ಕೂಡ ಆಕೆಯ ಹತ್ರಕ್ಕೆ ಆಕೆಯನ್ನು ತಮ್ಮ ಹತ್ರಕ್ಕೆ ಯಾರು ಕೂಡ ಬರಗೊಡಿಸ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ದಿನ ನಾವು ನೋಡ್ತಾ ಇದ್ದೇವೆ, ಅನಾರೋಗ್ಯ ಎನ್ನುವಂಥದ್ದು ಪ್ರಪಂಚದಲ್ಲೆಲ್ಲ ತಾಂಡವಾಡ್ತಾ ಇದೆ, ಒಂದು ಕಣ್ಣಿಗೆ ಕಾಣಲಾರದಂಥ ವೈರಸ್ ಮೂಲಕವಾಗಿ. ಹಲ್ಲೆಲೂಯಾ. ಕೊರೋನಾ ವೈರಸ್ ಬಂದ ದಿನಗಳಿಂದ ಇಲ್ಲಿವರೆಗೆ ಮನುಷ್ಯರಿಗೆ ಭಯ ಹೆಚ್ಚಾಗ್ತಾ ಇದೆ. ಎಲ್ಲೋ ಚೀನಾದಲ್ಲಿತ್ತು. ಹಲ್ಲೆಲೂಯಾ. ನಾವು ಅಂದ್ಕೊಂಡಿದ್ದೀವಿ ಚೀನಾದಲ್ಲಿದೆ, ಇನ್ನು ನಮ್ಮ ಭಾರತ ದೇಶಕ್ಕೆ ಅದು ಲಗ್ಗೆ ಇಟ್ಟಿಲ್ಲ, ಭಾರತ ದೇಶಕ್ಕೆ ಬಂದಿಲ್ಲ, ಇನ್ನೂ ಅಲ್ಲಿದೆ ಅಲ್ಲ. ಯಾಕೆ ಭಯ ಪಡಬೇಕಂತೆ? ಭಾರತ ದೇಶಕ್ಕೂ ಬಂದುಬಿಡುತ್ತೆ. ಫಸ್ಟ್ ಡೆತ್ ಇನ್ ಕರ್ನಾಟಕ. ಮೊದಲನೇದಾಗಿ ಕೇಸ್ ಸತ್ತು ಹೋಗಿದ್ರು ಅಂಥವ್ರು ಯಾರ್ರೀ? ಗುಲ್ಬರ್ಗ ಕೇಸ್. ಇನ್ನು ಗುಲ್ಬರ್ದಾಗ ಅದ, ನಮಗೆ ರಾಯಚೂರಿಗೆ ಬಂದಿಲ್ಲ ಅಂತೇಳಿ ಭಯ ಪಡ್ತಾ ಇದ್ವಿ. ನಾವು ಧೈರ್ಯದಿಂದಿದ್ವಿ, ಭಯ ಪಡ್ತಾ ಇರಲಿಲ್ಲ ಆ ವಿಷಯಕ್ಕಾಗಿ. ಹಲ್ಲೆಲೂಯಾ. ಆ ಕಡೆ ಇದೆ, ಬೆಂಗಳೂರು ಕಡೆ ಇದೆ, ಅಲ್ಲಿದೆ, ಇಲ್ಲಿದೆ, ನಮ್ಮ ರಾಜ್ಯಕ್ಕೆ ಬಂದಿಲ್ಲ ಅಂತೇಳಿ ನಾವು ಮೊದಲು ಭಯ ಪಡ್ತಾ ಇದ್ವಿ. ಮೊದಲನೇದಾಗಿ ಕೇರಳದಲ್ಲಿ ಅನಿಸುತ್ತೆ ಮೊದಲನೇ ಕೇಸು ಫೌಂಡ್ ಆಗಿರೋದು ಪ್ರಿಯರೇ. ಹಲ್ಲೆಲೂಯಾ. ಬೇರೆ ಒಟ್ಟು ನಮ್ಮ ರಾಜ್ಯಕ್ಕಿಂತ ಮೊದಲು ಬೇರೆ ರಾಜ್ಯಗಳಲ್ಲಿ ಕೇಸ್ಗಳು ಫೌಂಡ್ ಆಗಿದ್ದಾವೆ, ನಮ್ಮ ರಾಜ್ಯಕ್ಕೆ ಬಂದಿಲ್ಲ ಅಂತೇಳಿ ಅನ್ಕೊತಾ ಇದ್ವಿ. ಕೆಲವೊಂದು ಜಿಲ್ಲೆಗಳಿಗೆ ಬಂದು, ಆದರೆ ನಮ್ಮ ಜಿಲ್ಲೆ ಎಲ್ಲ ಜೀರೋ ಇತ್ತು, ಗ್ರೀನ್ ಝೋನಲ್ಲಿತ್ತು. ನಮಗೆ ಭಯ ಎನ್ನುವಂಥದ್ದು ಇರಲಿಲ್ಲ. ಆಮೇಲೆ ಬಂತು ರಾಯಚೂರು ಕೂಡ ಏನಾಯಿತು? ರೆಡ್ ಝೋನ್ ಆಯಿತು. ಗ್ರೀನ್ ಝೋನ್ ಹೋಯ್ತು, ಆರೆಂಜ್ ಝೋನ್ ಹೋಯ್ತು, ಏನಾಯಿತು? ರೆಡ್ ಝೋನ್ ಆಯಿತು ಅಂತೇಳಿ. ರಾಯಚೂರು ಇದೆ, ದೂರದಲ್ಲಿದೆ, 100 ಕಿಲೋಮೀಟ್ರ್ ದೂರ ಅದ. ರಾಯಚೂರಿಗೂ ಬಂದಿಲ್ಲ ಅಂತೇಳಿ ಭಯ ಪಡ್ತಾ ಇತ್ತು. ಅಲ್ಲಲ್ಲಿಯ ರಾಯಚೂರಿಗೂ ಬಂದಿದೆ, ನಮ್ಗೆ ಯಾವ ರೀತಿಯ ಭಯ ಇಲ್ಲ. ನಮ್ಮ ಮನೆ ಅಕ್ಕಪಕ್ಕದಾಗ ಬಂದ್ರೆ ನಾವು ಭಯ ಪಡಬೇಕಂತೇಳಿ ಆ ರೀತಿಯಾಗಿದ್ವಿ. ಇವತ್ತಿನ ದಿನ ಸಿನ್ನೂರಿಗೆ ಬರೋವರೆಗೂ ನಮ್ಗೆ ಯಾವುದೇ ಭಯ ಎನ್ನುವಂಥದ್ದು ಇದ್ದಿಲ್ಲ. ಸಿನ್ನೂರಿಗೆ ಯಾವಾಗ ಬಂತು ಸ್ವಲ್ಪ ಡವ ಅನ್ನೋಕ್ಕೆ ಶುರುವಾಗಿ. ಅಲ್ಲಯ್ಯ, ಅನಾರೋಗ್ಯ ಏನು ಮಾಡುತ್ತೆ? ಭಯಪಡಿಸುತ್ತೆ, ಅವಮಾನಕ್ಕೆ ಈಡು ಮಾಡುತ್ತೆ. ಅನಾರೋಗ್ಯ ಬಂದಾಗ ನೋಡ್ರಿ, ಯಾವುದೋ ಒಬ್ಬ ವ್ಯಕ್ತಿ ಒಳ್ಳೆ ಸ್ಟ್ಯಾಂಡರ್ಡಲ್ಲಿರ್ತಾನೆ, ಆತನಿಗೆ ಅದು ಬಂದಿದ ಅಂದ ತಕ್ಷಣ ಏನು ಮಾಡ್ತಾನೆ ರೀ? ಅವರು ಎಲ್ಲ ಸೋಷಿಯಲ್ ಮೀಡಿಯಾಗಳು ಹೆಚ್ಚಾಗಿಬಿಟ್ಟಿದ್ದಾವೆ, ಏನು ಮಾಡ್ತಾರೆ? ಎಲ್ಲ ವೈರಲ್ ಮಾಡಿಬಿಡ್ತಾರೆ. ಅಲ್ಲಲ್ಲಿ ಅವರಿಗೆ ಅವಮಾನ. ಇಲ್ಲಿ ಮೊನ್ನೆ ನೋಡ್ತಾ ಇದ್ದೆ, ನಮ್ಮ ಸಭೆಗೆ ಬರುವಂಥ ಯೌವನಸ್ಥ ಒಬ್ಬ ಹುಡುಗ ಏನು ಮಾಡಿದ, ಅನೇಕರು ಆ ಹುಡುಗನನ್ನು ನೋಡಿ ಒಂದು ವೇಳೆ ಅವರು ಕೂಡ ಕೊರೋನಾ ಬರೆಸ್ಕೊಳ್ತಾರೆ ಅಂತೇಳಿ ಏನು ಮಾಡಿದ್ರಿ, ಅವ್ರ ಫೋಟೋ ಹಾಕಿ ಏನು ಮಾಡಿದ್ರು, ಈ ವ್ಯಕ್ತಿಗೆ ವೈರಸ್ ಇದೆ, ನಿಮ್ಮ ಅಕ್ಕಪಕ್ಕದವ್ರು ಒಂದು ವೇಳೆ ಯಾರು ಟಚಲ್ಲಿದ್ದರಪ್ಪ ಅಂದ್ರೆ ನೀವು ಭಾಳ ಹುಷಾರಾಗಿ ನೀವು ಇರಬೇಕಂತೇಳಿ ಏನು ಮಾಡಿದರು, ಪೋಸ್ಟ್ ಮಾಡಿದ್ರು. ಅಲ್ಲೆಲ್ಲೂಯ್ಯ. ಆ ಹುಡುಗ ಬಂದಂಥ ಹುಡುಗನಿಗೆ ಎಲ್ಲರೂ ಅವ್ನು ನೋಡಿದ್ರೆ ಏನು ಮಾಡ್ತಾರೆ, ಇವನಿಗೆ ಕೊರೋನಾ ಬಂದಿದೆ. ಅವನಿಗೇನಾಗುತ್ತೆ, ಡಿಪ್ರೆಷನ್ ಆಗುತ್ತೆ. ಯಾರಿಗೆ? ಬಂದಂಥ ವ್ಯಕ್ತಿಗೆ, ಅನಾರೋಗ್ಯ ಬಂದಂಥ ವ್ಯಕ್ತಿಗೆ ಏನಾಗುತ್ತೆ ರೀ, ಅವಮಾನ ಆಗುತ್ತೆ. ಅವನು ಎಲ್ಲಿ ಹೋದ್ರು, ಕೆಲವು ಜನ ಇಲ್ಲೆಲ್ಲೋ ನಮ್ಮ ತಾಲೂಕಲ್ಲಿ ಅನಿಸುತ್ತೆ ಒಬ್ರು ಯಾರು ಹ್ಯಾಂಗ್ ಮಾಡ್ಕೊಂಡು ಸತ್ತೋದ್ರು, ರಾಗಲ್ಪರ್ವಿಯಲ್ಲಿ
ಕೊರೋನಾ ಬಂದಿದೆ ಅಂತೇಳಿ ಅದಕ್ಕೆ ನೆಗೆಟಿವ್ ಬಂದಿದೆ ಏನೋ, ಯಾರೂ ಕೂಡ ಸೇರ್ಲಾರ್ದ ಪರಿಸ್ಥಿತಿಯಲ್ಲಿ ಹೋಗಿ ಮನೆಗೆ ಹೋಗಿ ಏನು ಮಾಡಿದ, ಉರುಳು ನೇಣು ಹಾಕ್ಕೊಂಡು ಸತ್ತೋಗ್ಬಿಟ್ಟ ಪ್ರಿಯರೇ. ಅವಮಾನ ಅವಮಾನ ಅವಮಾನ, ನಾಚಿಕೆ ಪ್ರಿಯರೇ. ಯಾಕೆ? ಈ ಒಂದು ಅನಾರೋಗ್ಯದಿಂದ. ಆದರೆ ದೇವರು ಮಾತಾಡ್ತಾ ಇದ್ದಾರೆ ಏನಂತೇಳಿ, ಆತನು ಈ ಲೋಕಕ್ಕೆ ಬಂದಿರುವಂಥದ್ದು ಮೊದಲನೇದಾಗಿ ಪರಲೋಕವನ್ನು ಕೊಡುವುದಕ್ಕಾಗಿ, ಎರಡನೇದಾಗಿ ಸುವಾರ್ತೆಯ ಮೂಲಕವಾಗಿ ಸ್ವಸ್ಥತೆ ಇದೆ. ಹಲ್ಲೆಲೂಯಾ. ನಾವು ಅನಾರೋಗ್ಯದಲ್ಲಿದ್ದರೆ ದೇವರಿಗೆ ಇಷ್ಟ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಕೊಡನೇ ಆಗಿರಲಿ, ಈಗೆಲ್ಲ MCLಗಳು ಬಂದಿದ್ದಾವೆ. ಏನಾದರೂ ಇದು ಬಿದ್ರಪ್ಪ ಅಂದ್ರೆ ನೀವು ಹಂಗೆ ಇಟ್ಕೊತೀರ, ಅದನ್ನು ಏನು ಮಾಡ್ತೀರ, ಅದನ್ನು ಒಡೆದೋದರೆ ಏನು ಮಾಡ್ತೀರಿ ನೀವು, MCL ಹಾಕ್ತೀರಿ. ಅಥವಾ ಗಡಿಗೆಗಳು ಅಂದ್ಕೊಳ್ರಿ, ಹೊಡಿಬಾರ್ದು ಅಂತೇಳಿ ಮೊದಲೇ ನೀವೇನು ಮಾಡ್ತೀರಿ, ಜಾಗರೂಕತೆ, ಏನು ಸುಣ್ಣ ಸಿಮೆಂಟು ಏನೋ ಮಿಕ್ಸ್ ಮಾಡಿ ನೀವು ಅದಕ್ಕೆ ಹೊಡಿತೀರಿ, ಮುಂದೆ ಒಡೆದು ಹೋಗ್ಬೋದು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರಂಗಿಲ್ಲ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅನಾರೋಗ್ಯ ಅದು ಬರೋದಕ್ಕೆ ಕಾರಣಗಳು ಕೂಡ ಇದ್ದಾವೆ. ಆ ಕಾರಣಗಳನ್ನು ನಾವು ಹುಡುಕುವಾಗ ದೇವ್ರ ವಾಕ್ಯ ಹೇಳುತ್ತೆ, ಅನಾರೋಗ್ಯವನ್ನು ನಾವಾಗಿಯೇ ತಂದುಕೊಳ್ತಾ ಇದ್ದೀವಿ. ಹಲ್ಲೆಲೂಯಾ. ಅನಾರೋಗ್ಯವನ್ನು ಯಾರು ತಂದುಕೊಳ್ತಾ ಇದ್ದಾರೆ? ನಾವಾಗಿಯೇ ತಂದುಕೊಳ್ತಾ ಇದ್ದೇವೆ. ಇವತ್ತು ಯಾರೇ ಆಗಿರಲಿ, ಅವರು ಚಟ ಮಾಡ್ತಾ ಇದ್ದಾರೆ ಅಂದರೆ ಚಟ್ಟಕ್ಕೆ ಅವರು ಖಂಡಿತವಾಗಿ ಹೋಗ್ತಾರೆ ಪ್ರಿಯರೇ. ಕೆಟ್ಟ ದುರ್ಚಟಗಳು ಅವರ ಜೀವಿತವನ್ನು ಎಲ್ಲಿ ಕಾಣಿಸ್ತಾವ್ರಿ? ಅವರ ಅಂತ್ಯ ಎಲ್ಲಿರುತ್ತೆ? ಚಟ್ಟದ ಮೇಲೆ ಇರುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮತ್ತು ಊಟ ಕೂಡ ಬಹಳ ಮುಖ್ಯ. ಎಣ್ಣೆ ಜಾಸ್ತಿ ಹಾಕಿ ಊಟ ಮಾಡಿದರೆ ಏನಾಗುತ್ತೆ, ನಿಮಗೆ ಅನಾರೋಗ್ಯ ಬರುತ್ತೆ. ಅದರ ಸಲ ಒಂದು ಮಾತಿರುತ್ತೆ ಗಾದೆ, ಮತ್ತು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಏನು, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಮಾತು ಚೆನ್ನಾಗಿ ಬಲ್ಲವನು ಎಂಥ ಒಂದು ಪರಿಸ್ಥಿತಿ ಇರಲಿ, ಜಗಳದಿಂದ ತಪ್ಪಿಸಿಕೊಂಡು ಏನು ಮಾಡ್ತಾನ್ರಿ, ತನ್ನ ಜ್ಞಾನವನ್ನು ಉಪಯೋಗಿಸಿ ಯಾವ ಸಮಯದಲ್ಲಿ ಯಾವ ಮಾತು ಹಾಕಿದರೆ ತೂಕ ಹೆಚ್ಚಾಗತ್ತಂತೇಳಿ ನೋಡಿ ಏನು ಮಾಡ್ತಾನೆ, ಮಾತಾಡ್ತಾನೆ. ಅದೇ ರೀತಿಯಾಗಿ ಊಟ ಕೂಡ ಬಹಳ ಮುಖ್ಯ. ಹಲ್ಲೆಲೂಯಾ. ಈ ತಾಯಿಗೆ ಅನಾರೋಗ್ಯ ಬಂದಿದೆ. ಅನಾರೋಗ್ಯ ಯಾವ ರೀತಿಯಾಗಿ ಬಂದಿದೆ ಎಂಬುದಾಗಿ ಸತ್ಯವೇದ ಹೇಳ್ತಾ ಇಲ್ಲ, ಆದರೆ ಆಕೆ ಅನಾರೋಗ್ಯದಿಂದ ಪಟ್ಟಿರ್ತಕ್ಕಂಥ ಕಷ್ಟವನ್ನು ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಎಷ್ಟು ವರ್ಷದಿಂದ ಆಕೆಗೆ ಅನಾರೋಗ್ಯ ಇದೆ? 12 ವರ್ಷದಿಂದ. ಆಕೆ ವೈದ್ಯರಿಗೆ ಹಣ ಕೊಟ್ಟು 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 ಸಾಕು ಮಾಡಿಕೊಂಡಿದ್ದಾಳೆ. ಆಕೆ ಅನಾರೋಗ್ಯ ಆ ವೈದ್ಯರು ಏನು ಮಾಡ್ತಾ ಇಲ್ಲ, ಸ್ವಸ್ಥಪಡಿಸಲಾರದ ರೀತಿಯಲ್ಲಿ ಅವರು ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿನ ಅನೇಕರು ಪ್ರಶ್ನೆ ಮಾಡ್ತಾರೆ ಏನಂತೇಳಿ, ದೇವರೇ ಸ್ವಸ್ಥ ಮಾಡಂಗಿದ್ರೆ ಹಾಸ್ಪಿಟ್ಲ್ಗಳು ಯಾಕ ಅಂತೇಳಿ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆನಾ? ದೇವರೇ ಸ್ವಸ್ಥ ಮಾಡಂಗಿದ್ರೆ ಹಾಸ್ಪಿಟ್ಲ್ಗಳು ಯಾಕೆ? ಮೊನ್ನೆ ನಾನು ಈಗೊಂದು 2018 ಅನಿಸುತ್ತೆ, ಅಜ್ಜಿಯನ್ನು, ನಮ್ಮ ಗಂಡಜ್ಜಿಯನ್ನು, ನಮ್ಮ ಹೆಣ್ಣಜ್ಜಿಯನ್ನು, ನಮ್ಮ ದೊಡ್ಡಮ್ಮವ್ರನ್ನ ಮಾನ್ವಿಗೆ ಕರ್ಕೊಂಡು ಹೋಗಿದ್ದೆ. ಕಣ್ಣಿನ ಆಪ್ರೇಷನ್ ಮಾಡಿಸ್ಬೇಕು ಅಂತೇಳಿ ಕರ್ಕೊಂಡು ಹೋದ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ನನಗೆ ಭೇಟಿಯಾದ. ಆತಂದು ಮದ್ಲಾಪುರ ಅಂತೇಳಿ ಒಬ್ಬ ಯಜಮಾನ ವಯಸ್ಸಿನಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಆತನನ್ನೊಟ್ಟಿಗೆ ಸಂಭಾಷಣೆಗೆ ಇಳಿದ. ನಾನು ಸತ್ಯವೇದ ಕೈಯಲ್ಲಿ ಹಿಡಿದ ಕೊಂಡ ಕಾರಣಕ್ಕಾಗಿ ಆತ ಬಾದರ್ಲಿ ಅಂದ ತಕ್ಷಣ ಸ್ವಲ್ಪ ಎಷ್ಟಾಗಲಿ ಏನಾಗ್ತಾರೆ ಅವರು, ಐಡೆಂಟಿಫೈ ಮಾಡ್ತಾರೆ, ಕೆಲವೊಂದು ವಿಷಯಗಳನ್ನು ಅವರು ಕೇಳ್ತಾರೆ ಪ್ರಿಯರೇ. ಆತ ಯಜಮಾನ ವ್ಯಕ್ತಿ ಯಾವುದೋ ಒಂದು ವಿಷಯದಲ್ಲಿ ಸುವಾರ್ತೆಯನ್ನು ತಪ್ಪಾಗಿ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಪ್ರಿಯರೇ. ಆ ಸಮಯದಲ್ಲಿ ಆ ವ್ಯಕ್ತಿ ಕೇಳಿದ, ನೀವೇನ್ರಿ ಸ್ವಸ್ಥತೆ ಇದೆ ಎಂಬುದಾಗಿ ಹೇಳ್ತೀರಿ, ಅದು ಇದು ಅಂತ ಹೇಳ್ತೀರಿ, ದೇವರು ಸ್ವಸ್ಥ ಮಾಡಂಗಿದ್ರೆ ಹಾಸ್ಪಿಟಲ್ಗಳು ಯಾಕೆ ಬೇಕು ಅಂತೇಳಿ. ಆವಾಗ ಆ ವ್ಯಕ್ತಿಗೆ ಹೇಳಿದೆ, ನಾನು ಯೇಸು ಕ್ರಿಸ್ತನ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ಹೇಳಿದ ನಂತರ ಹೇಳಿದೆ, ಯೇಸು ಕ್ರಿಸ್ತನಿದ್ದ ಕಾಲದಲ್ಲಿ ಕೂಡ ಅನೇಕ ವೈದ್ಯರು ಇದ್ದರು. ಸೊಲೊಮೋನನ ಎಷ್ಟೋ ಔಷಧಿಗಳ ಕುರಿತಾಗಿ, ಗಿಡಮೂಲಿಕೆಗಳ ಕುರಿತಾಗಿ ಏನು ಮಾಡಿದಾನ್ರಿ, ಬರೆಯಿಸಿದ್ದಾನೆ. ಅಲ್ಲೆಲ್ಲೂ ಯೇಸು ಕ್ರಿಸ್ತನು ಕೂಡ ಹೇಳ್ತಾನೆ ಏನಂತೇಳಿ, ರೋಗಿಗೆ ವೈದ್ಯನ ಅವಶ್ಯಕತೆ ಇದೆ ಎಂಬುದಾಗಿ. ಅಲ್ಲೆಲ್ಲೂಯಾ. ಪ್ರೈಸ್ ದಿ ಲಾರ್ಡ್. ಯಾರಿಗೆ ಅವಶ್ಯಕತೆ ಇದೆ? ವೈದ್ಯನ ಅವಶ್ಯಕತೆ ರೋಗಿಗೆ ಇದೆ ಎಂಬುದಾಗಿ. ಅಲ್ಲೆಲ್ಲೂಯಾ. ಎಲ್ಲ ಸಂಗತಿಗಳನ್ನು ಹೇಳಿದಾಗ ಹಂಗ ಹಿಂಗ ಅಂತೇಳಿ ಏನೇನೋ ಮಾತಾಡಿದ್ರು ಅವರು. ಅಲ್ಲೆಲ್ಲೂಯಾ. ದೇವರು ಸ್ವಸ್ಥ ಮಾಡಂಗಿದ್ರೆ ಹಾಸ್ಪಿಟ್ಲ್ಗಳು ಇರಬಾರ್ದು. ಆದರೆ ಈ ರೀತಿ ಎಲ್ಲ ಸವಾಲುಗಳನ್ನು ಹಾಕಿದರು ಪ್ರಿಯರೇ. ಹಲ್ಲೆಲೂಯಾ. ಅನೇಕರು ಏನು ಮಾಡೋದಿಲ್ಲ, ಅವರು ದೇವರು ನಂಬಿರ್ತಾರೆ, ಆದರೆ ದೇವರ ಮೇಲೆ ನಂಬಿಕೆಯನ್ನು ಅವರು ಇಟ್ಟಿರೋದಿಲ್ಲ, ದೇವರ ಮೇಲೆ ಭರವಸೆಯನ್ನು ಇಟ್ಟಿರೋದಿಲ್ಲ, ದೇವರ ಮೇಲೆ ಪರಿಪೂರ್ಣವಾದಂಥ ವಿಶ್ವಾಸವನ್ನು ಇಟ್ಟಿರೋದಿಲ್ಲ ಪ್ರಿಯರೇ. ಆದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಆಕೆ ವೈದ್ಯರು ಇದ್ದಾಗಲೂ, ವೈದ್ಯರ ಬಳಿಯಲ್ಲಿ ಎಷ್ಟೋ ತೋರಿಸಿಕೊಂಡಾಗಲೂ ಆಕೆಗೆ ಇರುವಂಥ ರೋಗ ಹೆಚ್ಚಾಗುತ್ತಾ ಬಂತೆ ಹೊರತಾಗಿ ಆ ರೋಗ ಏನಾಗಲಿಲ್ಲಂತೆ, ಕಡಿಮೆ ಆಗಲಿಲ್ಲ, ವಾಸಿ ಆಗಲಿಲ್ಲ. ಆಕೆ ದಿನ 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 ಏನಾಗ್ತಾ ಇದ್ದಾಳೆ, ಆಕೆ ಕುಸಿದು ಹೋಗ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಯಾರಿಗಾದ್ರೂ ಅನಾರೋಗ್ಯ ಬಂದಾಗ ಅವ್ರು ಏನಾಗ್ತಾರೆ ರೀ, ಎಷ್ಟು ಡುಮ್ಮಕ್ಕಿದ್ರು ಕೂಡ ಏನಾಗ್ತಾರೆ, ತೆಳ್ಳಗಾಗಿಬಿಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಳಗಡೆ ಎಲ್ಲ ಏನಾಗ್ಬಿಡುತ್ತೆ, ಪಾರ್ಟ್ಸ್ ಎಲ್ಲ ಏನಾಗ್ಬಿಡುತ್ತೆ, ಸವೆದು ಹೋದ ರೀತಿಯಲ್ಲಿ
ಆಗ್ಬಿಡುತ್ತೆ. ನಿರ್ಬಲ ನಿಶಕ್ತಿ ಸ್ಥಿತಿ ಅನ್ನುವಂಥದ್ದು ಆಳ್ತಾ ಇರುತ್ತೆ. ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ ಹೇಳಿದೆ ಏನ್ರಿ, ಅನಾರೋಗ್ಯಕ್ಕೆ ಕಾರಣಗಳು ಏನಾಗಿರ್ಬೋದು? ಊಟ ಆಗಿರ್ಬೋದು. ಅಲ್ಲೆಲ್ಲೂಯ್ಯ. ಅನಾರೋಗ್ಯಕ್ಕೆ ಕಾರಣ ಏನಾಗಿರ್ಬೋದು? ಕೆಲವೊಂದು ಮಾಡುವಂಥ ಕೆಟ್ಟದಾಗಿರ್ತಕ್ಕಂಥ ಕಾರ್ಯಗಳು, ಚಟಗಳು, ದುರ್ಚಟಗಳು ಎಂಬುದಾಗಿ ನಾವು ಹೇಳ್ತೀವಿ. ಹಾಸ್ಪಿಟ್ಲಲ್ಲಿ ಹೋದರೆ ವೈದ್ಯರು ಏನು ಮಾಡ್ತಾರೆ? ಏನಾದರೂ ಲಿವರಿಂದಾಗಲಿ ಕಿಡ್ನಿದಾಗಲಿ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಇದ್ರೆ ಏನಂತ ಕೇಳ್ತಾರೆ ಅವರು, ನೀವು ಡ್ರಿಂಕ್ಸ್ ಮಾಡ್ತಿದ್ರೆ, ಕುಡಿತಾ ಇದ್ರೆ, ಸ್ವಲ್ಪ ಕುಡಿಯೋದು ಡೇಂಜರು, ಹೆಚ್ಚು ಕುಡಿಯೋದು ಡೇಂಜರ್, ಕುಡಿಯೋದೇ ಏನ್ರಿ ಡೇಂಜರ್. ಅಲ್ಲೆಲ್ಲೂಯ್ಯ. ನೀವು ಆಹಾರವಲ್ಲದ್ದಕ್ಕೆ ವ್ಯಯ ಮಾಡುವುದು ಏಕೆ ಎಂಬುದಾಗಿ ದೇವರು ಹೇಳ್ತಾನೆ. ಅಲ್ಲೆಲ್ಲೂಯ್ಯ. ಆಹಾರವಲ್ಲದ್ದನ್ನು ನೀವು ಎಷ್ಟು ತಿಂದರೂ ಕೂಡ ಅದೇನಾಗೋದಿಲ್ಲ. ನಮ್ಮ ಮನೆ ಕಟ್ಟಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ, ಒಂದಾದ್ರೂ ಚಟ ಇರ್ಬೇಕ್ರಿ, ಮನುಷ್ಯಗೆ ಚಟ ಇಲ್ಲ ಅಂದ್ರೆ ಹೆಂಗೆ ಅಂತೇಳಿ ಮಾತಾಡ್ತಾನಂತ. ಅಲ್ಲೆಲ್ಲೂಯ್ಯ. ಒಂದಾದ್ರೂ ಇರ್ಬೇಕಂತ. ಅಲ್ಲೆಲ್ಲೂಯ್ಯ. ನಾವು ಹೇಳ್ತೀವಿ ಚಟಕ್ಕೆ ಸೇರಿಸುತ್ತೆ, ಚಟ ಇರಲೇಬಾರ್ದು ಒಬ್ಬ ವ್ಯಕ್ತಿಗೆ ಅಂತೇಳಿ. ಅಲ್ಲೆಲ್ಲೂಯ್ಯ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಅನಾರೋಗ್ಯ ಬರೋದಕ್ಕೆ ಕಾರಣ ಏನಾಗಿರ್ಬೋದು ರೀ? ನಿನ್ನಲ್ಲಿರ್ತಕ್ಕಂಥ ಯಾವುದೋ ಒಂದು ದುರಭ್ಯಾಸ, ದುರ್ಚಟವೇ ಆಗಿರ್ಬೋದು. ಒಂದು ವೇಳೆ ನಿನ್ನ ಕುಟುಂಬದಲ್ಲಿ ನಡೆಯುವಂಥ ಘಟನೆಗಳು ಆ ಒಂದು ವಿಷಯಕ್ಕಾಗಿ ನೀನು ಒತ್ತಡಕ್ಕೆ ಒಳಗಾದಾಗೂ ಕೂಡ ಏನಾಗುತ್ತೆ? ಅನಾರೋಗ್ಯ ಬರುತ್ತೆ. ಅಲ್ಲೆಲ್ಲೂಯ್ಯ. ಅಯ್ಯೋ, ನನ್ನ ಮಗನ ಪರಿಸ್ಥಿತಿ ಈ ರೀತಿ ಆಯ್ತು, ನನ್ನ ಹೆಂಡತಿಗೆ ಹಿಂಗಾಯ್ತು, ನನ್ನ ಮಕ್ಕಳಿಗೆ ಹಿಂಗಾಯ್ತು, ನನ್ನ ಯಜಮಾನನಿಗೆ ಹಿಂಗಾಯ್ತು, ಅದು ಇದು ಅಂತೇಳಿ ಎಲ್ಲ ಭಾರ ನಿಮ್ಮ ಮೇಲೆ ಹಾಕ್ಕೊಳ್ಳೋದಕ್ಕೆ ಯಾವತ್ತೂ ಕೂಡ ನೀವು ಹೋಗೋದಕ್ಕೆ ಹೋಗಬೇಡ್ರಿ ಪ್ರಿಯ. ಅದ್ರ ಸಲುವಾಗಿ ಕೀರ್ತನೆಯಲ್ಲಿ ಒಂದು ಮಾತು ಇರುತ್ತೆ, ನಿನ್ನ ಚಿಂತಾ ಭಾರ ಎಲ್ಲವನ್ನು ಯಾವತ್ತನ್ನು ಯಾರಿಗೆ ವಹಿಸಬೇಕು? ಯೆಹೋವನಿಗೆ. ಒಂದು ಸಾರಿ ವಾಕ್ಯ ಓದ್ಕೊಳ್ಳಿ ಈ ಸಮಯದಲ್ಲಿ. ಕೀರ್ತನೆಗಳು, ಮಾತಾಡಬಾರ್ದು ಮಕ್ಕಳು, 55ನೇ ಅಧ್ಯಾಯ 22ನೇ ವಾಕ್ಯ ಹೋದ್ರೆ ಎಂತಹ ಮಾತು ದೇವರು ಮಾತಾಡ್ತಿರುವಂಥದ್ದು. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕಿದಾಗ ಆತನು ಮಾಡುವಂಥದ್ದೇನು? ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಡಿಸನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ನಿನ್ನ ಚಿಂತಾಭಾರ, ನಿನ್ನ ಕುಟುಂಬದಲ್ಲಿ ಯಾರಿಗೆ ಏನಾದರೂ ಆಗಿದ್ರೆ, ಒಂದು ವೇಳೆ ದಾರಿ ತಪ್ಪಿ ನಡೆಯುವಾಗ ಅವರ ಬಗ್ಗೆ ನೀನು ಚಿಂತೆ ಮಾಡಬೇಡ, ಅವರ ಕುರಿತಾಗಿ ನೀನು ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಪ್ರಾರ್ಥನೆ ಎಂದಿಗೂ ಕೂಡ ಫೇಲ್ ಆಗೋದಿಲ್ಲ, ಅದು ಫಲಿಸಲ್ಪಡುತ್ತೆ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ, ಈ ತಾಯಿ ಯೇಸು ಕ್ರಿಸ್ತನ ಕುರಿತಾಗಿ ಕೇಳಿ 12 ವರ್ಷದಿಂದ ಆಕೆ ಪಡುವಂಥ ನಾಚಿಕೆ, ಆಕೆಗೆ ಆಗಿರ್ತಕ್ಕಂಥ ಅವಮಾನ, ಪರಿಸ್ಥಿತಿ ಎಲ್ಲವನ್ನ ನಾನು ಯೇಸುವಿನ ಬಳಿಗೆ ಹೋದರೆ ಯೇಸು ನನ್ನನ್ನು ಸ್ವಸ್ಥಪಡಿಸ್ತಾನೆ. ಹಲ್ಲೆಲೂಯಾ. ನಾನು ಯೇಸುವಿನ ಉಡುಪನ್ನು ಮುಟ್ಟಿದರೆ ಸಾಕು, ನನಗೆ ಖಂಡಿತವಾಗಿ ಬಿಡುಗಡೆ ಇದೆ, ಸ್ವಸ್ಥತೆ ಇದೆ ಎಂಬುದಾಗಿ ಆಕೆ ಎಷ್ಟೋ ದೂರದಿಂದ ಏನು ಮಾಡ್ತಾ ಇದ್ದಾಳೆ ಪ್ರಿಯರೇ? ಯೇಸು ಇರುವ ಕಡೆಗೆ ಆಕೆ ಬರ್ತಾ ಇದ್ದಾಳೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸು ಹೇಳ್ತಾರೆ, ಎಲ್ಲಿ 2-3 ಕೂಡಿ ನನ್ನ ಮಧ್ಯದಲ್ಲಿ ಇರ್ತಾರೋ ಅವರ ಮಧ್ಯದಲ್ಲಿ ನಾನು ಇರುವೆನು. ನನ್ನ ನಾಮವನ್ನು ಆರಾಧನೆ ಮಾಡ್ತಾ ಇರ್ತಾರೆ, ಅವರ ಮಧ್ಯದಲ್ಲಿ ನಾನು ಇರುವೆನು. ರಕ್ತ ಕುಸುಮರಿಗೆ ಎಷ್ಟೋ ಕಿಲೋಮೀಟರ್ ದೂರಗಳಿಂದ ಬಂದು ನಾವು ಇಲ್ಲಿ ಯೇಸಪ್ಪನ ಆರಾಧನೆ ಮಾಡ್ತಾ ಇದ್ದೀವಿ. ಯೇಸು ಸ್ವಾಮಿ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಇಲ್ಲೇ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಮನೆಗಳವ್ರು ಏನು ಮಾಡ್ತಾ ಇಲ್ಲ, ಬರ್ತಾ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕುಟುಂಬ ಬಹಳ ಮುಖ್ಯ. ಕುಟುಂಬ ದೇವರಿಗೆ ಪ್ರಾಧಾನ್ಯತೆ ಕೊಟ್ಟಾಗ ದೇವರು ಉದ್ಧಾರ ಮಾಡ್ತಾನೆ. ದೇವ್ರ ವಾಕ್ಯ ಹೇಳುತ್ತೆ, ನೀತಿವಂತನನ್ನು ದೇವರು ಎಂದಿಗೂ ಕೂಡ ಕದಲಗೊಡಿಸುವುದಿಲ್ಲ. ಯಾವುದಕ್ಕೆ ಭಯಪಡುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ಅವಿಶ್ವಾಸ ನಿನ್ನನ್ನು ಆಳ್ತಾ ಇರಬೇಕಾದ್ರೆ ಇವತ್ತು ನಿನ್ನ ವಿಶ್ವಾಸವನ್ನು ನೀನೇನು ಮಾಡಬೇಕು? ಹೆಚ್ಚಿಸಿಕೊಳ್ಬೇಕು. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನಿನಗೆ ಅವಮಾನ ಆಗುವುದಿಲ್ಲ. ನಿನಗೆ ಒಂದು ವೇಳೆ ಯೌವನ ಕಾಲದಲ್ಲಿ ಆಗಿರ್ತಕ್ಕಂಥ ನಾಚಿಕೆಗೆ ಈಡಾಗುವಂಥ ಸಂಗತಿಗಳನ್ನು ನೀನು ಮರೆಯುವ ಹಾಗೆ ಉನ್ನತವಾಗಿರುವಂಥ ಸ್ಥಾನವನ್ನು ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಮತ್ತೆ ದೇವರು ಹೇಳಿದ್ರೆ ಏನಂತೇಳಿ, ಹಬ್ಬಿಕೊಳ್ಳುವ ಹಾಗೆ ಮಾಡ್ತೀನಿ. ಹಲ್ಲೆಲೂಯಾ. ನೀನು ಇಲ್ಲೇ ಇರಬಾರ್ದು, ಏನಾಗಬೇಕು? ಹಬ್ಬಿಕೊಳ್ಬೇಕು. ಒಂದು ಬೀಜ ಹಾಕ್ರಿ, ತುಪ್ರೆಕಾಯಿ ಆದರೆ ಬೇಗ ಆಗ್ತಾವೆ ಅನಿಸುತ್ತೆ. ಹಲ್ಲೆಲೂಯಾ. ತುಪ್ರೆಕಾಯಿ ನೀವು ಬೀಜ ಹಿಂಗೆ ಒಗೆದಾಗ ಸಡನ್ನಾಗಿ ಅದು ಏನಾಗ್ಬಿಡುತ್ತೆ? ಬೆಳೆದಲ್ಲೇ ಇರ್ತದೋ, ಚಿಕ್ಕದಾಗಿರುತ್ತೆ. 2 ಎಲೆಗಳೇನು ಬಿಟ್ಟಿರುತ್ತೆ ಸ್ಟಾರ್ಟಿಂಗ್. ಆಮೇಲೆ ಏನಾಗುತ್ತೆ? ಅದು 1 ವಾರ ಅಥವಾ ಎಷ್ಟು ಸಮಯ, ಅದಕ್ಕೆ ತಕ್ಕದಂಥ ಸಮಯದಲ್ಲಿ ಅದೇನಾಗ್ಬಿಡುತ್ತೆ? ಬೆಳೆಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಅಲ್ಲೇ ಇರೋದಿಲ್ಲ. ಒಂದು ವೇಳೆ ಅಲ್ಲಿ ಏನಾದ್ರು ತಟ್ಟೆ ಕಟ್ಟಿಗೆಗಳು, ಏನಾದರೂ ಮರಗಳು, ಯಾವುದಾದ್ರೂ ಬೇಲಿ ಗಿಡಗಳಿದ್ರೆ ಏನಾಗುತ್ತೆ ರೀ? ಅದೆಲ್ಲವುಗಳನ್ನು ಏನು ಮಾಡುತ್ತೆ? ಅದು ಹಬ್ಬಿಕೊಳ್ಳುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ನೀನು ಹಬ್ಬಿಕೊಳ್ಳುವಿ, ನಾನು ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ. ಈ ತಾಯಿಗೆ ಇರ್ತಕ್ಕಂಥ ಅವಮಾನಕ್ಕೆ ಕಾರಣವಾಗಿರ್ತಕ್ಕಂಥ ಸಂಗತಿ ಯಾವುದ್ರಿ? ಅನಾರೋಗ್ಯ. ಹಲ್ಲೆಲೂಯಾ. ಅನಾರೋಗ್ಯ ಎಷ್ಟು ಮಾತ್ರಕ್ಕೂ ನಮ್ಮಲ್ಲಿ ಇರಬಾರ್ದು. ಅನಾರೋಗ್ಯವನ್ನು ಓಡಿಸುವಂಥ ಶಕ್ತಿ ದೇವರು ಕೊಟ್ಟಿದ್ದಾನೋ ಇಲ್ವೋ?
ಕೊಟ್ಟಿದ್ದಾನೆ. ದೇವರು ಮಾತಾಡಿದಾನಂದ್ರೆ ಸುಳ್ಳ ಸತ್ಯ? ಸತ್ಯವೇ ಆಗಿದೆ. ಹಲ್ಲೆಲೂಯ. ದೇವ್ರ ವಾಕ್ಯ ಹೇಳ್ತಾ ಇದೆ, ರೋಗಿಗಳ ಮೇಲೆ ನೀವು ಕೈ ಇಟ್ಟರೆ ಏನಾಗೋದು? ರೋಗ ತೊಲಗಿಸಲ್ಪಡೋದು. ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿದಾಗ ಒಂದು ವೇಳೆ ಯಾರಿಗಾದ್ರೂ ಅನಾರೋಗ್ಯ ಇದ್ದರೆ ಆ ಅನಾರೋಗ್ಯ ಏನಾಗುತ್ತೆ? ಹೊರಟು ಹೋಗುತ್ತೆ. ಅನಾರೋಗ್ಯ ಇರಬಾರ್ದು. ಹಲ್ಲೆಲೂಯ. ಅನಾರೋಗ್ಯ ಒಂದು ವೇಳೆ ಬರೋದಕ್ಕೆ ಕಾರಣ ನಿನ್ನಲ್ಲಿರ್ತಕ್ಕಂಥ ಕೆಟ್ಟ ಚಟ ಆಗಿರ್ಬೋದು, ಊಟದಲ್ಲಿರ್ತಕ್ಕಂಥ ವ್ಯತ್ಯಾಸ ಆಗಿರ್ಬೋದು, ಏನೋ ಒಂದು ಸಂಗತಿ ಇದ್ದಾಗ ಅದನ್ನು ಅವಾಯ್ಡ್ ಮಾಡಬೇಕು. ನೀನು ಅದನ್ನು ಏನು ಮಾಡ್ಬೇಕ್ರಿ? ದೂರ ತಳ್ಬೇಕು. ಅದರ ಸಲುವಾಗಿ ಸ್ವಾಮಿಯವರು ಹೇಳ್ತಾರೆ, ಸರ್ಪಗಳಂತೆ ನೀವು ಜಾಣರಾಗಿರ್ರಿ, ಪಾರಿವಾಳಗಳಂತೆ ನೀವು ನಿಷ್ಕಪಟವಾಗಿರ್ರಿ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ವಾಕ್ಯ ನೋಡ್ತಾ ಇದ್ದೇವೆ ಪ್ರಿಯರೇ. ಆಕೆ 12 ವರ್ಷ ತಾಪತ್ರಯವನ್ನು ಪಡ್ತಾ ಇದ್ದಾಳೆ. ಆದರೆ ಈಗ ಆಕೆ ಅಂದುಕೊಂಡಿದ್ದಾಳೆ, ವೈದ್ಯರನ್ನು ಆಶ್ರಯ ಮಾಡ್ತಾ ಇಲ್ಲ. ಆಕೆ ಯಾರನ್ನು ಆಶ್ರಯಿಸ್ತಾ ಇದ್ದಾಳೆ ಈ ಸಮಯದಲ್ಲಿ? ಯೇಸು. ಹಲ್ಲೆಲೂಯಾ. ನಾನು ಯೇಸುವಿನ ಬಳಿಗೆ ಹೋಗಬೇಕು. ನಾನು ಯೇಸುವಿನ ಬಳಿಗೆ ಹೋಗಿ ಆತನ ಉಡುಪನ್ನು ನಾನು ಮುಟ್ಟಬೇಕು. ಯೇಸುವಿನ ಬಳಿಗೆ ಹೋದಾಗ ಯೇಸು ನನ್ನನ್ನು ಖಂಡಿತವಾಗಿ ಹಿಂದಕ್ಕೆ ತಳ್ಳೋದಿಲ್ಲ. ಯೇಸು ನನ್ನನ್ನು ಏನು ಮಾಡ್ತಾರೆ? ಸ್ವಸ್ಥ ಮಾಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಏನಂತೀವಿ ನಾವು? ನಂಬಿಕೆ. ಹಲ್ಲೆಲೂಯಾ. ಏನಂತೀವಿ ಅದಕ್ಕೆ? ನಂಬಿಕೆ. ಆ ನಂಬಿಕೆಯನ್ನು ನಾವು ಬೆಳೆಸಿಕೊಳ್ಳಬೇಕು. ಹಲ್ಲೆಲೂಯಾ. ಅನೇಕರು, ನಿನ್ನೆ ಧಾರವಾಡದಿಂದ ಒಬ್ಬರು ಫೋನ್ ಮಾಡಿದರು ಪ್ರಿಯರೇ. ರಾತ್ರಿ 2:45 ಅಷ್ಟಾಗಿರ್ಬೋದು. ಅವ್ರ ಮಗಳು, ಅವರು ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರರ್ ಅವರು. ಹಲ್ಲೆಲೂಯಾ. ಅವರು ಮಗಳು ಏನು ಮಾಡ್ತಾ ಇದ್ದಾಳೆ? ಹಠ ಮಾಡ್ತಾ ಇದ್ದಾಳೆ. ಹಠ ಮಾಡುವಂಥ ಸಮಯದಲ್ಲಿ ಎಲ್ಲ ಮಾಡುವಂಥ ಪ್ರಯತ್ನವೆಲ್ಲ ಮಾಡಿದ್ದಾರೆ. ಕೊನೆಯದಾಗಿ ಆಲೋಚನೆ ಬಂದಿದೆ, ಅಯ್ಯೋರಿಗೆ ಫೋನ್ ಮಾಡ್ಬೇಕಂತೇಳಿ. ಆ ಸಮಯದಲ್ಲಿ ಅಪ್ಪವರಿಗೆ ಫೋನ್ ಮಾಡಿದ್ದಾರೆ ರಾತ್ರಿ ಹೊತ್ತಲ್ಲಿ. ಮಾಡಿದಾಗ ಅವಾಗ ಅಪ್ಪವ್ರು ಹೇಳಿದ್ರು, ಪ್ರಾರ್ಥನೆ ಮಾಡಿ ತೈಲ ಕಣ್ಣಲ್ಲಿ ಕಿವಿಯಲ್ಲಿ ಹಾಕ್ರಮ್ಮ, ಎಲ್ಲ ನಾರ್ಮಲ್ ಆಗುತ್ತೆ, ಮಗು ಹಠ ಮಾಡೋದಿಲ್ಲ ಅಂತ ಹೇಳಿದ ತಕ್ಷಣ ಅದೇ ರೀತಿಯಾಗಿ ಆ ನಂಬಿಕೆ ಇಟ್ಟು ಏನು ಮಾಡಿದಾರೆ ರೀ? ಆ ಕಾರ್ಯ ಮಾಡಿದ್ದಾರೆ. ಧಾರವಾಡ ಎಷ್ಟು ದೂರ ಐತ್ರಿ? ಎಷ್ಟೋ ದೂರ ಇದೆ. ಸುಮಾರು ಎಷ್ಟಿರ್ಬೋದ್ರಿ ಅಂದಾಜು? ಅಷ್ಟು 200 ಚಿಲ್ಲರು. ಧಾರವಾಡ, ಗದಗ, ಧಾರವಾಡ. ಓಕೆ, ಅದು ನಿಯರ್ಲಿ 300 ಇರ್ಬೋದು, 300ರ ಸಮೀಪ ಇರ್ಬೋದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಷ್ಟು ದೂರದಿಂದ ರಾತ್ರಿ ಹೊತ್ತಲ್ಲಿ ಅವ್ರು ಏನು ಮಾಡಿದ್ದಾರೆ ರೀ? ಪ್ರಾರ್ಥನೆ ಮಾಡಿಸ್ಕೊಂಡು ಮಾಡೋದೆಲ್ಲ ಅವರು ಮಾಡಿದ್ದಾರೆ. ಅನಾರೋಗ್ಯ, ಆ ಹುಡುಗಿ ಹಠ ಏನಾಗಲಿಲ್ಲ, ಕಡಿಮೆ ಆಗಲಿಲ್ಲ. ಏನೆಲ್ಲ ಮಾಡಿದ ಮೇಲೆ ಅವರು ಮೊರೆ ಹೋಗಿರುವಂಥದ್ದು ಯಾರ ಮೇಲೆ ರೀ? ದೇವರ ಮೇಲೆ. ವಿಶ್ವಾಸ ಯಾರ ಮೇಲೆ ಇಟ್ಟರು? ದೇವರ ಮೇಲೆ ಇಟ್ಟರು. ಬೆಳಗ್ಗೆ ಫೋನ್ ಮಾಡಿದ್ದಾರೆ, ಏನಂತೇಳಿ? ಅಪ್ಪ ಅವಾಗ ಮಲಗಿದವಳು ಇನ್ನೂ ಕೂಡ ಎದ್ದಿಲ್ಲ, ಹಠ ಮಾಡಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಮಗುವಿನ ಹೆಸರು ಗುಣವಿತ ಅಂತೇಳಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾರೇ ಆಗಿರಲಿ ಪ್ರಿಯರೇ, ದೇವರ ಮೇಲೆ ನಾವು ನಂಬಿಕೆಯನ್ನು ವ್ಯಕ್ತಪಡಿಸುವಾಗ ಆ ನಂಬಿಕೆ ನಮ್ಮನ್ನು ಏನು ಮಾಡುತ್ತೆ? ಸ್ವಸ್ಥ ಮಾಡುತ್ತೆ ಪ್ರಿಯರೇ. ಈ ತಾಯಿಗೆ ಅವಮಾನ ಕಾರಣ ಏನ್ರಿ? ಅನಾರೋಗ್ಯ. ಹಲ್ಲೆಲೂಯಾ. ನಾವು ಅನಾರೋಗ್ಯದಿಂದ ಬಳಲಬೇಕೆಂಬುದು, ಜೀವಿಸಬೇಕೆಂಬುದು ದೇವರ ಚಿತ್ತ ಅಲ್ವೇ ಅಲ್ಲ, ದೇವರ ಇಷ್ಟ ಅಲ್ವೇ ಅಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆಕೆಗೆ ಅವಮಾನ ಆಗಿದೆ. ಕಾರಣ ಆಕೆಗೆ ಇರ್ತಕ್ಕಂಥ
ಏನು ಮಾಡಿದಾಳ್ರಿ? ಅನಾರೋಗ್ಯದಲ್ಲಿಯೇ ಜೀವಿಸ್ತಾ ಇದ್ದಾಳೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ ಏನಂತೇಳಿ, 29ನೇ ವಚನ. ನಾನು ಆ ಆತನ ಉಡುಪನ್ನು ಮುಟ್ಟಿದರೆ ಸಾಕು, ಆತನ ಉಡುಪನ್ನ ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನ ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದದರಿಂದ ಆಕೆಯು ನನ್ನನ್ನ ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳ್ಕೊಂಡಳು. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವಾಗ ಯೇಸುವನ್ನ ಮುಟ್ಟಿದಳು, ಆಕೆ ನಂಬಿಕೆಯಿಂದ ಯೇಸುವನ್ನು ಸ್ಪರ್ಶಿಸಿದಾಗ ಯೇಸು ಕ್ರಿಸ್ತನು, ಹಲ್ಲೆಲೂಯಾ, ಆಕೆಯನ್ನು ಸ್ವಸ್ಥ ಮಾಡುವುದಕ್ಕೋಸ್ಕರವಾಗಿ ಆ ಸ್ಥಳದಲ್ಲಿ ಆತನು ಹೊರಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಆಕೆಗೆ ಗುಣವಾಯಿತು ಅಂತೇಳಿ ಆಕೆಗೆ ಗೊತ್ತಾಯ್ತು. ಇಲ್ಲಿವರೆಗೆ ನನ್ನನ್ನು ಕಾಡಿರುವಂಥ ರೋಗ, ಹಲ್ಲೆಲೂಯಾ, ಏನು ಕಾಡುತ್ತೀರಿ ಈಕೆಗೆ? ರೋಗ ಕಾಡಿದೆ. ಕೆಲವು ಜನ ನಮ್ಮ ಕಾಡಿಕೆ ಐತ್ರಿ, ಅದು ಕಾಡ್ತಾ ಇದೆ, ಇದು ಕಾಡ್ತಾ ಇದೆ ಅಂತೇಳಿ ಅಂತಿರ್ತಾರೆ. ಹಲ್ಲೆಲೂಯಾ, ಕಾಡುವಂಥದ್ದು ಯಾವುದು? ರೋಗ ಇರ್ಬೋದು. ಒಂದು ವೇಳೆ ನಿನ್ನ ಸಾಲದ ಸಮಸ್ಯೆ ಅದು ನೀನಾಗೆ ಮಾಡಿಕೊಂಡಿದ್ರೆ, ಹಲ್ಲೆಲೂಯಾ, ದುಡಿಯುವವನು ಎಂದಿಗೂ ಕೂಡ ಏನಾಗೋದಿಲ್ಲ ರೀ, ಸಾಲ ಮಾಡೋದಿಲ್ಲ. ಹಲ್ಲೆಲೂಯಾ, ದುಡಿಯುವವನು ಎಂದಿಗೂ ಕೂಡ ಕೆಲವು ಹಣವನ್ನು ಏನು ಮಾಡ್ತಾನೆ? ಕೂಡಿಸಿಟ್ಕೊಳ್ತಾನೆ. ಬೇಕಾಗಿರುವಂಥದ್ದನ್ನು ಯಾವ್ಯಾವ ಸಮಯದಲ್ಲಿ ಯಾವ್ದು ಅವಶ್ಯಕತೆ ಇದೆ ಅದನ್ನು ಏನು ಮಾಡ್ತಾನೆ ರೀ? ಉಪಯೋಗ ಮಾಡ್ತಾನೆ. ಉದ್ದಕ್ಕೆ ದುಡ್ದು ಬಿಡೋದು, ಇದ್ದಿದ್ದೆಲ್ಲ ಖರ್ಚು ಮಾಡಿಬಿಡೋದು. ಒಬ್ಬರು ಬಾಪುರದವ್ರು ಬಂದಿದ್ರು, ರಮೇಶ್ ಅವರು ಅಂತೇಳಿ ಅವ್ರ ಹೆಸರು. ಅಯ್ಯ, ನನಗೆ ಯಾರು ಸರಿಯಾದ ರೀತಿಯಲ್ಲಿ ಇರ್ತಕ್ಕಂಥ ಮಿಷನ್ಗಳು ಸಿಗ್ತಾ ಇಲ್ಲಯ್ಯ. ಆಯ್ತು, 2 ದಿನ ನೈಸಾಗಿ ವರ್ಕ್ ಮಾಡಿಬಿಡ್ತಾರೆ, ಹೆಚ್ಚಮ್ಮಂಗೆ ವರ್ಕ್ ಮಾಡಿಬಿಡ್ತಾರೆ, 2 ದಿನ ರೆಸ್ಟ್ ಮಾಡಿಬಿಡ್ತಾರಯ್ಯ. ಇದ್ದ ಹಣ ಎಲ್ಲ ಏನು ಮಾಡಿಬಿಡ್ತಾರಂತೆ? ಕುಡಿದು ಬಿಡ್ತಾರೆ, ಪಾರ್ಟಿ ಮಾಡಿಬಿಡ್ತಾರೆ, ಕುಡುಕರ ಪಾರ್ಟಿ. ಹಲ್ಲೆಲೂಯಾ, ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರೇಯರ್ ಏನಂತೇಳಿ, ಈಕೆಗಿರ್ತಕ್ಕಂಥ ಅನಾರೋಗ್ಯ ಏನಾಯ್ತು ರೀ? ಹೊರಟು ಹೋಯಿತು. ಕಾರಣ ಒಂದು ಏನು? ಆಕೆ ಯೇಸುವನ್ನು ನಂಬಿದಳು. ನೀನು ಯೇಸುವನ್ನು ನಂಬಿದರೆ ಪರಿಪೂರ್ಣವಾಗಿ ಆತ ನಿನಗೆ ಸ್ವಸ್ಥತೆಯನ್ನು ಕೊಡ್ತಾನೆ. ಅದ್ರ ಸಲುವಾಗಿ 54ನೇ ಅಧ್ಯಾಯ ಯೆಶಾಯನ ಪ್ರವಾದನೆ ಗ್ರಂಥ 3-4 ವಾಕ್ಯಗಳಲ್ಲಿ ದೇವ್ರ ವಾಕ್ಯ ತಿಳಿಸ್ತಾ ಇದೆ ಏನೆಂಬುದಾಗಿ, ನೀನು ಹಬ್ಬಿಕೊಳ್ಳುವಿ. ಹಲ್ಲೆಲೂಯಾ, ನೀನು ಇದ್ದಲ್ಲೇ ಇರಬಾರ್ದು. ಹಲ್ಲೆಲೂಯಾ, ನೀನೇನಾಗ್ತೀಯಾ? ಹಬ್ಬಿಕೊಳ್ಳುತ್ತೀಯ. ಬೆಳೆ ಯಾವುದೇ ಆಗಿರಲಿ, ಅದೇನಾಗುತ್ತೆ? ಬೀಜವಾಗಿ ಹಾಕಲ್ಪಟ್ಟಾಗ ಅದು ಮೇಲ್ಗಡೆ ಕೆಲವೊಂದು ಬರಲಿಲ್ಲ ಅಂದರೆ ಏನಾಗಿರ್ಬೋದು? ಬೀಜ ಫಾಲ್ಟ್ ಆಗಿರ್ಬೋದು, ಅಥವಾ ಹೀಟಾಗಿ ಹೆಚ್ಚಾಗಿ ಮಳೆ ಬಂದು ಅದು ಒಂದು ವೇಳೆ ಏನಾಗಿರ್ಬೋದು? ಬೆಳೆ ಬರಲಾರ್ದೆ ಇರ್ಬೋದು. ಆದರೆ ನಿಮಗೆ ಪ್ರತಿ ವಾರ ಕೂಡ ಮಳೆ ಬರ್ತಾನೇ ಇದೆ. ವಾರ ಅಲ್ಲದೆ ಮತ್ತೆ ಮಿಡ್ಲಲ್ಲಿ ಬುಧವಾರ ಕೂಡ ವರ್ಷ ಮಳೆ ಬರ್ತಾ ಇದೆ. ಆದರೆ ಇನ್ನೂ ಸರಿಯಾದ ರೀತಿಯಲ್ಲಿ ಕೆಲವೊಂದು ಬೆಳೆಗಳ ಮೇಲಕ್ಕೆ ಬರ್ತಾ ಇಲ್ಲ. ಹಲ್ಲೆಲೂಯಾ, ವಾಕ್ಯ ಅರ್ಥ ಆಗ್ತಾ ಇದೆನಾ? ದೇವರು ಮಾತಾಡ್ತಾ ಇದ್ದಾರೆ. ಆತನು ಮಾತಾಡ್ತಾನೆ. ಎಲ್ಲಿವರೆಗೂ ಮಾತಾಡ್ತಾನೆ? ಎತ್ತಲ್ಪಡುವ ದಿವಸದವರೆಗೂ. ಯಾರು ಎತ್ತಲ್ಪಡುವ ದಿವಸದವರೆಗೂ? ಆತನ ಸಭೆಯಾಗಿರುವಂಥ ನಾವು. ಹಲ್ಲೆಲೂಯಾ, ನಾವು ಎತ್ತಲ್ಪಡುವ ದಿವಸದವರೆಗೂ ದೇವರು ಮಾತಾಡ್ತಾ ಇರ್ತಾನೆ. ಎತ್ತಲ್ಪಟ್ಟ ಮೇಲೆಯೂ ಕೂಡ 2 ವ್ಯಕ್ತಿಗಳನ್ನು ದೇವರು ಪರಲೋಕದಿಂದ ಭೂಲೋಕಕ್ಕೆ ಕಳಿಸ್ತಾನೆ 7 ವರ್ಷಗಳ ಶ್ರಮೆಯ ಕಾಲದಲ್ಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವರು ಮಾತಾಡಬೇಕಾದ್ರೆ ದೇವರ ಮಾತಿಗೆ ನೀವು ವಿಧೇಯತೆಯನ್ನು ತೋರಿಸಿ ಆ ಮಾತಿನ ಪ್ರಕಾರ ಜೀವಿಸಿದರೆ ಸಾಕು. ಹಲ್ಲೆಲೂಯಾ, ಜೀವಿಸಿದರೆ ಏನು ಮಾಡ್ತೀವಿ? ಏನನ್ನು ಹೊಂದಿಕೊಳ್ತೀವ್ರಿ ನಾವು? ಸಮೃದ್ಧಿಯನ್ನು ಹೊಂದಿಕೊಳ್ತೀವಿ. ಅದ್ರ ಸಲುವಾಗಿ ವಾಕ್ಯ ಹೇಳುತ್ತೆ, ನಿನ್ನ ಮಂದಿರದ ಸಮೃದ್ಧಿಯಿಂದ ನಮ್ಮನ್ನು ಏನು ಮಾಡ್ತೀವಿ? ನೀನು ತೃಪ್ತಿಪಡಿಸ್ತೀಯ. ಹಲ್ಲೆಲೂಯಾ, ಆ ಮಂದಿರ ಯಾರಾಗಿದ್ದಾರೆ? ಆ ಮಂದಿರ ಯಾರಾಗಿದ್ದಾರೆ? ಹಲ್ಲೆಲೂಯಾ, ಏನು ಹೇಳುತ್ತೆ ವಾಕ್ಯ ಏನು ಹೇಳುತ್ತೆ? ನಾವು ದೇವರ ಆಲಯವಾಗಿದ್ದೇವೆ. ಹಲ್ಲೆಲೂಯಾ, ಮಂದಿರದಲ್ಲಿ ಏನಿರ್ಬೇಕ್ರಿ? ಸಮೃದ್ಧಿ ಇರಬೇಕು, ಕೊರತೆ ಎನ್ನುವಂಥದ್ದು ಇರಬಾರ್ದು. ಅವಮಾನಕ್ಕೆ ಈಡು ಮಾಡೋದಿಲ್ಲ ಅಂತೇಳಿ ದೇವರೇ ಮಾತಾಡಿದ್ದಾನೆ. ಹಲ್ಲೆಲೂಯಾ, ಆದರೆ ನಾವು ಅವಮಾನಕ್ಕೆ ಈಡಾಗುವಂಥ ಸಂಗತಿಗಳು ನಮ್ಮ ಜೀವಿತದಲ್ಲಿ ನಡೀತಾ ಇದ್ದಾವಂದರೆ ಅದಕ್ಕೆ ನಾವೇ ಬಾಧ್ಯರಾಗಿರ್ತೀವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಏನೆಂಬುದಾಗಿ ಅಂದರೆ, ನಿನಗೆ ಅವಮಾನ ಆಗೋದಿಲ್ಲ. ಈ ಸ್ತ್ರೀ ಸ್ವಸ್ಥತೆಯನ್ನು ಹೊಂದಿಕೊಂಡು ಅಲ್ಲಿಯವರೆಗೆ ಇರ್ತಕ್ಕಂಥ ಅವಮಾನ ಎಲ್ಲವನ್ನು ಯಾರು ಪರಿಹಾರ ಮಾಡಿದರೆ ಆಕೆಗೆ ಇರುವಂಥದ್ದು?
ಯೇಸು ಪರಿಹಾರ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹಿಂದಕ್ಕೆ ತಿರುಗಿ ಕೇಳ್ತಾ ಇದ್ದಾರೆ ಶಿಷ್ಯರಿಗೆ, ಗುಂಪು ದೊಡ್ಡದಿದೆ, ಯಾರು ನನ್ನನ್ನು ಮುಟ್ಟಿದರು, ನನ್ನ ಶಕ್ತಿ ಹೊರಟು ಹೋಯಿತು ಎಂಬುದಾಗಿ. ಆ ಸ್ತ್ರೀ ಆಕೆ ಹೇಳ್ತಾ ಇದ್ದಾಳೆ, ಅಲ್ಲಿವರೆಗೆ ಕಾಡಿದಂಥ ರೋಗ ಹೊರಟು ಹೋದಾಗ, ಹಲ್ಲೆಲೂಯಾ, ಹೊರಟು ಹೋದಾಗ, ನೆಗಡಿ ಕಡಿಮೆ ಆದಾಗ, ಮೂಗು ಕಟ್ಟಿರುವಂಥದ್ದು ಕಡಿಮೆ ಆದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತಲ್ಲ ಆಟೋಮೆಟಿಕ್. ಹಲ್ಲೆಲೂಯಾ. ಅದರಂಗೆ ಆಕೆಗೆ ರೋಗ ಇರುವಂಥದ್ದು, ಕಾಡಿರುವಂಥದ್ದು ಹೊರಟು ಹೋದಾಗ ಆಕೆ ಏನಂದ್ಕೊಂಡ್ಲು, ನನಗೆ ಸ್ವಸ್ಥತೆ ಆಯಿತು. ಹಲ್ಲೆಲೂಯಾ, ನನಗೆ ಸ್ವಸ್ಥತೆ ಆಯ್ತು ಅಂತೇಳಿ ಅಂದುಕೊಂಡು ಆಕೆ ಏನು ಮಾಡ್ತಾ ಇದ್ದಾಳೆ, ಹಿಂದಕ್ಕೆ ಸರಿತಾ ಇದ್ದಾಳೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದರೆ ಏಸಪ್ಪ ಹೇಳ್ತಾ ಇದ್ದಾನೆ, ಯಾರೂ ನನ್ನನ್ನು ಮುಟ್ಟಿದರು, ನನ್ನಿಂದ ಶಕ್ತಿ ಹೊರಟು ಹೋಯಿತು. ಹಲ್ಲೆಲೂಯಾ. ಏಸಪ್ಪನಿಂದ ಶಕ್ತಿ ಹೊರಡಬೇಕಾದ್ರೆ ನಾವೇನು ಮಾಡಬೇಕು? ನಂಬಿಕೆ ಇಡಬೇಕು. ಹಲ್ಲೆಲೂಯಾ. ಏಸಪ್ಪ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಪ್ರಿಯರೇ. ಎಲ್ಲರನ್ನು ಕೇಳಿದಾಗ ಶಿಷ್ಯ ಪೇತ್ರ ಹೇಳ್ತಾ ಇದ್ದಾನೆ, ಅಪ್ಪ ಇಷ್ಟು ಜನರಿದ್ದಾರೆ, ಒತ್ತುತ್ತಾ ಇದ್ದಾರೆ, ಯಾರು ಮುಟ್ಟಿದ್ದಾರೆ ಅಂತೇಳಿ ಹೆಂಗ ಗೊತ್ತಾಗುತ್ತೆ? ಏನಪ್ಪ ನೀನು ಕೇಳೋದು ಅಂತೇಳಿ ಏನು ಮಾಡ್ತಾ ಇದ್ದಾರೆ ಸ್ವಾಮಿಯವರಿಗೆ ಅಂತ ಇದ್ದಾರೆ. ಸ್ವಾಮಿಯವ್ರು ಹೇಳ್ತಾ ಇದ್ದಾರೆ, ಯಾರೋ ನನ್ನನ್ನು ಮುಟ್ಟಿದರು, ನನ್ನ ಶಕ್ತಿ ಹರಿದು ಹೋಯ್ತು. ಅವರೆಲ್ಲರೂ ಇದ್ದಾರೆ ಗುಂಪಿನಲ್ಲಿ, ಆದರೆ ನಂಬಿಕೆಯಿಂದ ಮುಟ್ಟಿದಕ್ಕೆ ಯಾರ್ರೀ? ಏಕೆ ಮಾತ್ರ. ಹಲ್ಲೆಲೂಯಾ. ಎಲ್ಲರೂ ಇದ್ದಾರೆ ಯೇಸು ಸ್ವಾಮಿ ಹತ್ರ, ಆದರೆ ನಂಬಿಕೆ ಇಲ್ಲಾರ್ದೆ ಇದ್ದಾರೆ. ಅವರೆಲ್ಲರೂ ಮುಟ್ತಾ ಇದ್ದಾರೆ, ಆದರೆ ಅವ್ರಿಗೇನಿಲ್ಲ, ನಂಬಿಕೆ ಇಲ್ಲ. ಹಲ್ಲೆಲೂಯಾ. ತಿಪ್ಪಣ್ಣವ್ರೆ, ದಾವಿದವ್ರು ಏನಿಲ್ಲ ರೀ ಅವರಿಗೆ? ನಂಬಿಕೆ ಇಲ್ಲ. ಗುಂಪಿನಲ್ಲೇ ಇದ್ದಾರೆ, ಆದರೆ ಏನಿಲ್ಲ ಅವರಿಗೆ? ನಂಬಿಕೆ ಇಲ್ಲ. ಆದರೆ ನಂಬಿಕೆಯಿಂದ ಮುಟ್ಟಿದಂಥ ಆಕೆ ಒಬ್ಬೇ ಒಬ್ಬಾಕೆ ಪ್ರೇರ, ಆಕೆ ಕಾನನ್ಯ ಸ್ತ್ರೀಗಳಾಗಿದ್ದಾಳೆ. ಆಕೆ ಮುಟ್ಟಿದ ತಕ್ಷಣ ಆ ಒಂದು ನಂಬಿಕೆ, ಯೇಸುವಿನಲ್ಲಿರ್ತಕ್ಕಂಥ ಶಕ್ತಿ ಆಕೆ ಮೇಲೆ ಪ್ರಸರಿಸಲ್ಪಟ್ಟಾಗ ವಾಕ್ಯ ಹೇಳ್ತಾ ಇದೆ ಪ್ರೇಯರ್, ಏನಂತೇಳಿ? ಆಕೆ ಸ್ವಸ್ಥತೆಯನ್ನು ಹೊಂದಿದಳು, ಆಕೆ ಸ್ವಸ್ಥತೆಯನ್ನು ಅನುಭವಿಸಿದಳು ಪ್ರೇಯರ್. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಅವರು ಕೇಳಿದ ನಂತರ ಅಲ್ಲಿ ಒಂದ್ಸರಿ 30ನೇ ವಚನ, ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿಯು ಹೊರಟಿತೆಂದು ತನ್ನಲ್ಲಿ ತಿಳುಕೊಂಡು ಗುಂಪಿನಲ್ಲಿ ಹಿಂತಿರುಗಿ ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಲು ಆತನ ಶಿಷ್ಯರು ಆತನಿಗೆ, ಜನರು ನಿನ್ನನ್ನು ನೂಕುವುದನ್ನು ಕಂಡು ನನ್ನನ್ನು ಯಾರು ಮುಟ್ಟಿದರೆಂದು ಕೇಳುತ್ತೀಯಲ್ಲ ಎಂದು ಹೇಳಿದರು. ಆದರೆ ಆತನು ಈ ಕೆಲಸ ಮಾಡಿದವಳನ್ನು ಕಾಣಬೇಕೆಂದು ಸುತ್ತಲೂ ನೋಡುತ್ತಾ ಇರಲಾಗಿ ಆ ಹೆಂಗಸು ತನಗಾದದ್ದನ್ನ ತಿಳುಕೊಂಡು ಅಂಜಿ ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದಳು. ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಸ್ವಸ್ಥತೆಯನ್ನು ಹೊಂದಿದ ಮೇಲೆ ಸಾಕ್ಷಿ ಉಳ್ಳವರಾಗಿ ನಾವು ಜೀವಿಸಬೇಕು. ಹಲ್ಲೆಲೂಯಾ. ಅನೇಕರು ಒಂದು ಸ್ಥಾನಕ್ಕೆ ಬಂದ ಮೇಲೆ ಏನಂತೀವಲ್ರಿ, ಅದು ಎಲ್ಲ ಉನ್ನತ ಸ್ಥಾನಕ್ಕೆ ಬಂದ ಮೇಲೆ ಕಣ್ಣು ಅವ್ರದ್ದು ಕೆಳಗಿರಲ್ಲ, ಎಲ್ಲಿರ್ತವೆ? ಅಣ್ಣೆತ್ತಿ ಮೇಲೆ ಇರ್ತವೆ, ಕೆಳಗೆ ನೋಡಲ್ಲ. ಅವರು ಹಿಂದ್ಗಡೆ ಹೆಂಗೆ ಎದ್ದು ಬಂದಿದ್ದೀವಿ ಅಂತೇಳಿ ಅವರು ನೋಡೋದಿಲ್ಲ. ಹಲ್ಲೆಲೂಯಾ. ಹಿಂದ್ಗಡೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಆಗಿತ್ತು ಎಂಬುದಾಗಿ ಅವರು ನೆನೆಸೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಸ್ತ್ರೀ ಯೇಸು ಸ್ವಾಮಿಯವರೇ ಕೇಳ್ತಾ ಇದ್ದಾರೆ, ಯಾರು ಯಾರು ಯಾರು? ಹಲ್ಲೆಲೂಯಾ. ಗೊತ್ತಿಲ್ವ ದೇವ್ರಿಗೆ? ಹಂಗಾದ್ರೆ ಆಕೆ ಯಾರಂತೇಳಿ ಗೊತ್ತು, ಆದರೆ ಸಾಕ್ಷಿ ಹೇಳುವಂಥದ್ದು ಬಹಳ ಮುಖ್ಯ. ತನ್ನ ಬಾಯಿಂದ ತಾನು ಒಪ್ಪಿಕೊಂಡು ಅನೇಕರಿಗೆ, ಅಲ್ಲಿರುವಂಥವರಿಗೆ ನಂಬಿಕೆಯನ್ನು ಹೆಚ್ಚಾಗಬೇಕಾದರೆ ತನ್ನ ಸಾಕ್ಷಿ ಆಕೆ ಹೇಳಬೇಕು. 12 ವರ್ಷ ಏನೇನು ನಡೆದಿದೆ, ಏನೇನು ಜರುಗಿದೆಯೋ ಅದೆಲ್ಲವನ್ನ ಆಕೆ ಏನು ಮಾಡ್ತಾ ಇದ್ದಾರೆ ರೀ? ಸ್ವಾಮಿಯವರಿಗೆ ಹೇಳ್ತಾ ಇದ್ದಾರೆ ಪ್ರಿಯರ್. 12 ವರ್ಷ ಆಕೆ ಯಾವ ರೀತಿಯಾಗಿ ಅನಾರೋಗ್ಯದಲ್ಲಿದ್ಲು, ಆಕೆ ಕಳೆದುಕೊಂಡಿರ್ತಕ್ಕಂಥ ಆಸ್ತಿ, ಹಣ, ಐಶ್ವರ್ಯ ಏನೆಲ್ಲ ಆಕೆ ಅವಮಾನಕ್ಕೆ ಈಡಾದ್ಲು, ಆ ಎಲ್ಲ ಪರಿಸ್ಥಿತಿಗಳನ್ನು ಸ್ವಾಮಿಯವರ ಮುಂದೆ ಹಂಚಿಕೊಂಡಾಗ ಆ ಸುದ್ದಿ ಎಲ್ಲ ಕಡೆಗೆ ಏನಾಗ್ತಾ ಇದೆ? ಹಬ್ಬುತ್ತಾ ಇದೆ ಪ್ರಿಯರ. ಕೇಳಿದವರು ಸುಮ್ಮನೆ ಇರ್ತಾರ? ಎಲ್ಲೋ ಕೊರೋನಾ, ಚೀನಾದಲ್ಲಿ ಇರ್ತಕ್ಕಂಥ ಕೊರೋನಾ ಬಗ್ಗೆ ಇಲ್ಲಿ ಮಾತಾಡಿದ ಮೇಲೆ ಕಟ್ಟೆ ಮೇಲೆ ಮಾತಾಡ್ತಾರೆ. ಓದಲ್ಲಿ ಎಲ್ಲಿ ಹೋದ್ರೆ ಅಲ್ಲಿ ಸುದ್ದಿಗಳು ಇದ್ದದ್ದೇ ಇದ್ದದ್ದು ಮನುಷ್ಯರದು. ಹೆಣ್ಮಕ್ಳು 2% ಮಾತಾಡಿದರೆ 100% ಹೆಣ್ಮಕ್ಳು ಮಾತಾಡಿದರೆ 50% ಯಾರು ಮಾತಾಡ್ತಾರೆ? ಗಂಡು ಮಕ್ಕಳು ಮಾತಾಡ್ತಾರೆ. ಆದರೆ ಮೊಬೈಲ್ ಬಂದಾಗಿಂದ ಗಂಡು ಮಕ್ಕಳನ್ನೂ ಸೇಮ್ ಆಗಿಬಿಟ್ರೆ. ಹಲ್ಲೆಲೂಯಾ.
ಅಲ್ಲೆಲ್ಲಯ್ಯ ಮೊಬೈಲ್ ಬಂದಾಗಿಂದ ಏನಾಗಿದೆ ರೀ, ಗಂಡು ಮಕ್ಕಳು ಕೂಡ ಸೇಮ್ ಆಗಿಬಿಟ್ರೆ. ಎಲ್ಲ ಮನುಷ್ಯರು ಏನು ಮಾಡ್ತಾರೆ ರೀ, ದೇವರ ಮಾತುಗಳನ್ನು ಬಿಟ್ಟು ವ್ಯರ್ಥವಾದ ಮಾತುಗಳನ್ನು ಹೆಚ್ಚಾಗಿ ಏನು ಮಾಡ್ತಾ ಇರ್ತಾರೆ, ಬಳಸ್ತಾ ಇರ್ತಾರೆ ಪ್ರಿಯರೇ. ಆದರೆ ಯೇಸು ಆಕೆಯ ನಂಬಿಕೆಯನ್ನು ನೋಡಿ ಹೇಳ್ತಾ ಇದ್ದಾರೆ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು. ಆಕೆಗೆ ಇರ್ತಕ್ಕಂಥ ಅವಮಾನವನ್ನು ಪರಿಹರಿಸಿರುವಂಥದ್ದು ಯಾವುದು ರೀ, ಯೇಸು ಕ್ರಿಸ್ತನ ಮೇಲೆ ಆಕೆ ಇಟ್ಟಿರ್ತಕ್ಕಂಥ ವಿಶ್ವಾಸ, ನಂಬಿಕೆ ಪ್ರಿಯರೇ. ಹಲ್ಲೆಲೂಯಾ. ಇದರ ಮುಂದಿನ ಭಾಗವನ್ನು ನಾವು ಮುಂದಿನ ವಾರ ನೋಡೋಣ. ಈ ಸಮಯದಲ್ಲಿ ಇನ್ನೂ ಕೂಡ ಇದು ಇದೆ ಸ್ವಲ್ಪ ಹೊತ್ತು. ನಾವು ಮುಂದಿನ ವಾರ ಇದನ್ನು
ನೀನು ಏಸಯ್ಯಾ 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 ಮಾತಾಡೋ ದೇವರು ನೀನು ಮಾತಾಡದಂತ ಕಲ್ಲು ನೀನಲ್ಲ ಮಾತಾಡದಂತ ಮರವು ನೀನಲ್ಲ ಮಾತಾಡು ದೇವರು ನೀನು ನಮ್ಮ ಕುಟುಂಬ ವೈದ್ಯನು ನೀನು ನಮ್ಮ ಒಳ್ಳೆ ಔಷಧವು ನೀನು ನನ್ನ ಕುಟುಂಬ ವೈದ್ಯನು ನೀನು ನನ್ನ ಒಳ್ಳೆ ಔಷಧವು ನೀನು ನನ್ನವೆಲ್ಲ ಬಲಹೀನ ಸಮಯದಲ್ಲಿ ನನ್ನ ಜೊತೆ ಇರೋ ದೇವರು ನೀನು ಮಾತಾಡೋ ದೇವರು ನೀನು ಮಾತಾಡದಂತ ಕಲ್ಲು ನೀನಲ್ಲ ಮಾತಾಡದ